ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಫ್ರೂಟ್ ಸಾಲೆಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಹಣ್ಣುಗಳು ಉಳ್ಕೊಂಬಿಟ್ಟಿತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತಂದರೆ, ಇದರಲ್ಲಿ 2 ಲೋಟ ಹಾಲು ತಗೊಂಡಿದ್ದೀನಿ, 1 ಬೌಲ್ ಬಾಳೆಹಣ್ಣು ತಗೊಂಡಿದ್ದೀನಿ, 1 ಬೌಲು ಆ್ಯಪಲ್ ತಗೊಂಡಿದ್ದೀನಿ, 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ದಾಳಿಂಬೆ ಹಣ್ಣು ತಗೊಂಡಿದ್ದೀನಿ, 1 ಬೌಲ್ ದ್ರಾಕ್ಷಿ ತಗೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರು ನೀವು 1 ಲೋಟ ಹಾಲಿಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಲೋಟಕ್ಕೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಕ್ಕರೆನೂ ಅಷ್ಟೇ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಫ್ರೂಟ್ಸು ಸ್ವೀಟ್ ಇರುತ್ತಲ್ಲ ಅಂತ ಹೇಳಿಬಿಟ್ಟು. ಫ್ರೂಟ್ಸು ಅಷ್ಟೇ, ನೀವು ಇಷ್ಟೇ ತಗೋಬೇಕು ಕ್ವಾಂಟಿಟಿ ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ತಗೊಂಡೆ. ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಫಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ, ನಾನ್ ಸ್ಟಿಕ್ ತವಾ ಇದು. ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಇದರಲ್ಲೇ ನಾನು 3 ಟೇಬಲ್ ಸ್ಪೂನಷ್ಟು ಹಾಲು ತೊಗೋತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ನ ಚೆನ್ನಾಗಿ ಗಂಟಿಲ್ದೇದಂಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇಡ್ತಾ ಇದ್ದೀನಿ. ಹಾಲು ಕಾಯಬೇಕದು. ಗಂಟಿಲ್ದೇದಾಗೆ ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಕಸ್ಟರ್ಡ್ ಪೌಡ್ರನ್ನ. ನೋಡಿ, ಒಂಚೂರು ಗಂಟಿಲ್ಲ. ಇದಾಗಿದೆ. ನಾನು ಇಷ್ಟೊಂದು ಹಣ್ಣು ಹೇಗೆ ಬಂತು ಅಂತಂದರೆ, ನಮ್ಮ ಮನೆಯಲ್ಲಿ ನೆನ್ನೆ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ನನ್ನ ಮಗನಿಗೆ ಹುಡುಗಿ ಮನೆಯವ್ರು ಬಂದಿದ್ದರು, ಅವರೆಲ್ಲ ಫ್ರೂಟ್ಸ್ ಎಲ್ಲ ತಂದಿದ್ದರು. ಅದು ಮಿಕ್ಕಿತ್ತು, ವೇಸ್ಟ್ ಆಗುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ವೇಸ್ಟ್ ಮಾಡಬೇಡಿ. ಈ ಬೇಸಿಗೆನಲ್ಲಿ ಈ ಥರ ತಂಪಾಗಿರೋದು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಬೇಗ ಹಣ್ಣುಗಳು ಹಾಳಾಗೋಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ನಾನು. ಇವಾಗ ಹಾಲು ಚೆನ್ನಾಗಿ ಕಾದಿದೆ. ಇವಾಗ ಇದು ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಬೇಗ ಗಂಟಾಗ್ಬಿಡುತ್ತೆ. ಜೊತೆಗೆ ಶುಗರು ಹಾಕೋತಾ ಇದ್ದೀನಿ, ಜೊತೆಗೆ ಏಲಕ್ಕಿ ಪೌಡ್ರು. ಇವಾಗ ನೋಡಿ, ತಿಕ್ನೆಸ್ ಬರ್ತಾ ಇದೆ. ಇದು ಇಷ್ಟೇ ಸಾಕು ತಿಕ್ನೆಸ್ಸು, ಯಾಕೆಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಇನ್ನೂ ನಮಗೆ ಐಸ್ ಕ್ರೀಮ್ ಥರನೇ ಆಗಬೇಕು ಅಂದರೆ ಫ್ರೀಝರಲ್ಲಿ ಇಟ್ಕೋಬೋದು, ಇಲ್ಲ ಅಂದರೆ ನೀವು ಮಾಮೂಲಿ ಇದರಲ್ಲೇ ಇಟ್ಕೋಬೋದು. ಇದು ಸೇಮ್ ವೆನಿಲಾ ಐಸ್ ಕ್ರೀಮ್ ತಿಂದು ಟೇಸ್ಟ್ ಬರುತ್ತೆ, ಯಾಕೆಂದರೆ ವೆನಿಲಾ ಫ್ಲೇವರ್ದು ಇದು ಕಸ್ಟರ್ಡ್ ಪೌಡ್ರ್ ತಂದಿರೋದು ನಾನು. ನೋಡಿ, ಇವಾಗ ಆಗಿದೆ. ಇಷ್ಟು ತಿಕ್ನೆಸ್ ಆದರೆ ಸಾಕು. ಹಾಲು ಕಾಯಿಸ್ಕೊಡುವಾಗ ಹಾಲಿಗೆ ನೀರು ಸೇರಿಸ್ಕೋಬೇಡಿ ಅಷ್ಟೇ. ನೋಡಿ, ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿಡ್ತಿದ್ದೀನಿ ತಣ್ಣಗಾಗಲಿ ಅಂತ. ನೋಡಿ, ಆಗಿದೆ. ಇದು ಚೆನ್ನಾಗಿ ತಣ್ಣಗಾದ ತಕ್ಷಣ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಎತ್ತಿಡೋಣ. ನಂತರ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಇದು ತಣ್ಣಗಾಗಿದೆ. ಇವಾಗ ದಾಳಿಂಬೆ ಹಾಕೋತಾ ಇದ್ದೀನಿ, ದ್ರಾಕ್ಷಿ ಮತ್ತು ಆ್ಯಪಲ್ಲು.
ನಾನು ಇದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ದೊಡ್ಡದಾಗಾರು ಹೆಚ್ಕೋಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಕೊಳ್ಳಿ. ನಾನು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಬಾಳೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣನ್ನು. ನೀವು ಬೇಕು ಅಂದರೆ ಇದಕ್ಕೆ ಕಿವಿ ಫ್ರೂಟ್ಸು, ಪಪ್ಪಾಯ ಎಲ್ಲದನ್ನು ಸೇರಿಸ್ಕೋಬೋದು. ಮತ್ತು ಬ್ಲ್ಯಾಕ್ದು ಗ್ರೇಪ್ಸ್ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಇದಕ್ಕೆ. ಇವಾಗ ನಾವು ಐಸ್ ಕ್ರೀಮ್ ಥರನೇ ಬೇಕು ಅಂತಂದರೆ ಫ್ರೀಝರಲ್ಲಿ ಇಡ್ಬೋದು, ಇಲ್ಲ ಸ್ವಲ್ಪ ಕೋಲ್ಡ್ ಆದರೆ ಸಾಕು ಅಂತಂದರೆ ಮಾಮೂಲಿ ನಾವು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಡ್ತೀವಲ್ಲ ಇದರಲ್ಲೇ ಇಡ್ಬೋದು. ನಾನು ಸ್ವಲ್ಪ ಫ್ರೀಝರಲ್ಲಿ ಇಡ್ತೀನಿ. ನೋಡಿ ಇವಾಗ ಇದನ್ನು ಫ್ರೀಝರಲ್ಲಿ ಇಡ್ತೀನಿ. ಮತ್ತು ಒಂದು 2 hours ಬಿಟ್ಟು ಬೌಲಿಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ಫ್ರೆಂಡ್ಸ್ ಇದು ತುಂಬ ಕೋಲ್ಡ್ ಆಗಿದೆ. ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಕ್ರೀಮ್ ಲೆವೆಲ್ ಬರಬೇಕು ಅಂದರೆ ಇನ್ನೂ 1 hour ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ. ನಾನೀಗ ಸ್ವಲ್ಪ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಈಗ ಮಿಕ್ಕಿದ್ದನ್ನು ಹಾಗೆ ಇಡ್ತೀನಿ ಫ್ರೀಝರಲ್ಲಿ. ಇನ್ನೊಂದು ಅವರ್ ಬಿಟ್ಟರೆ ಐಸ್ ಕ್ರೀಮ್ ಇದಕ್ಕೆ ಬರುತ್ತೆ. ಬೇಕು ಅಂದರೆ ನೀವು ಐಸ್ ಕ್ರೀಮ್ನು ಒಂದೊಂದು ಸ್ಕೂಪು ಆ್ಯಡ್ ಮಾಡ್ಕೋಬೋದು ಇದಕ್ಕೆ, ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ.